ಇದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ. ಇದು ಯಾಕೆ ಬರುತ್ತೆ ಈ ರೀತಿ ತುರಿಕೆ ಇರುವಂಥ ಸಣ್ಣ ನೀರ್ಗುಳ್ಳೆಗಳು ಜಾಸ್ತಿನೇ ಇರುತ್ತೆ ಮೈ ಮೇಲೆಲ್ಲ. ಇದು ಏನು ಅಷ್ಟು ದೊಡ್ಡ ಕಾಯಿಲೆ ಏನಲ್ಲ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಟ್ಯಾಂಕ್ಗಳಲ್ಲಿ ನೀರು ತುಂಬಿ ಊರೆಲ್ಲ ನೀರು ಬಿಡ್ತಾರಲ್ವ, ಆ ನೀರನ್ನು ನಾವು ಸ್ನಾನ ಮಾಡೋದ್ರಿಂದ ಕೂಡ ಬರುತ್ತೆ. ಹಾಗೆಯೇ ಬಾಡಿಯಲ್ಲಿ ವಿಟಮಿನ್ ಕಡಿಮೆ ಆದಾಗೂ ಈ ರೀತಿ ರ್ಯಾಸಸ್ಗಳು ಆಗುತ್ತೆ. ಸೊ ಆದಾಗ ಇದನ್ನು ಏನು ಮಾಡಬೇಕಂತಂದರೆ, ಜಸ್ಟ್ ಇದು ಸಾಬೂನನ್ನು ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಈ ರೀತಿ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತಿರಲ್ವ, ಆ ಕಡಲೆ ಹಿಟ್ಟನ್ನು ಹಚ್ಚಿ ನೀವು ಸ್ನಾನ ಮಾಡೋದ್ರಿಂದ ಈ ರ್ಯಾಸಸ್ ಎಲ್ಲನೂ ಸಂಪೂರ್ಣವಾಗಿ ಹೋಗುತ್ತೆ. ಹಾಗೆಯೇ ಒಂದೇ ಸಾಬೂನನ್ನು ಎಲ್ಲರೂ ಯೂಸ್ ಮಾಡೋದ್ರಿಂದ, ಯಾರಿಗೆ ರ್ಯಾಸಸ್ ಎಲ್ಲ ಬಂದಿರುತ್ತಲ್ವ ಅವರ ಒಂದು ಸಾಬೂನನ್ನ ಸಪ್ರೇಟಾಗಿ ಯೂಸ್ ಮಾಡಬೇಕು. ನೀವು ಒಂದೇ ಸಾಬೂನನ್ನು ಯೂಸ್ ಮಾಡೋದ್ರಿಂದ ಅವರಿಂದ ಇವರಿಗೆ ಅದು ನೀರುಗುಳ್ಳೆ ಥರ ಇರುತ್ತಲ್ವ, ಅದರಿಂದ ಎಲ್ರಿಗೂ ಮನೆ ಮಂದಿಗೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸಾಬೂನನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಈ ರೀತಿ ನೀವು ಕಡಲೆ ಹಿಟ್ಟನ್ನು ಸ್ನಾನ ಮಾಡೋದ್ರಿಂದ ತುರಿಕೆ ಕೂಡ ಕಡಿಮೆ ಆಗುತ್ತೆ. ನಂತರ ನೀವು ಕೋಕೋನಟ್ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಇದು ಬೇಗನೆ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ.